ಸರ್, ಈಗ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಹಾವಳಿ ಅಂತೂ ಜಾಸ್ತಿ ನಡೆದತ್ರಿ. ಈಗ ಅವರು ತುಂಬ ಕಾಟ್ಗಳನ್ನು ಕೊಡ್ತಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ನಾವು ಬದಾಮಿ ಪುಲಿಕೇಶಿ ಬ್ಯಾಂಕಿನ ಬಗ್ಗೆ ಹಲವಾರು ಬಾರಿ ನಾವು ನಿಮಗೂ ಬಂದು ಭೇಟಿಯಾಗೆವು, ಇವ್ರಿಗೂ ಭೇಟಿಯಾಗೆವು. 1 ಲಕ್ಷ ರೂಪಾಯಿಗೆ 42 ಲಕ್ಷ ರೂಪಾಯಿ ಸಾಲವನ್ನು ಮಾಡಿಟ್ಟಿದ್ದಾರೆ. ಅಂಥ ಭೂಮಿಯನ್ನು ಸಾವಿರಾರು ಎಕರೆ ಭೂಮಿಗಳನ್ನು ವಶಪಡಿಸಿಕೊಂಡಿದ್ದಾರೆ ಅವರು. ಈಗಾಗಲೇ ಒಬ್ಬ ಮುದುಕ ಇವರು 1 ಲಕ್ಷ ರೂಪಾಯಿ ತಗೊಂಡು ಅವರು ಆತ್ಮಹತ್ಯೆ ಮಾಡ್ಕೊಂಡು ಗಿಡಕ್ಕೆ ಹಗ್ಗ ತಗೊಂಡು ಹೋಗಾಕ ನಿಂತಿದ್ರು. ಅವ್ರನ್ನ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಅವರಿಗೆ ಧೈರ್ಯ ತುಂಬಿ 2 ರಿಂದ 3 ವರ್ಷ ಆಯಿತು. ಅವ್ರನ್ನ ಧೈರ್ಯ ತುಂಬಿಕೆಸಿಂದ ನಿನ್ನ ಜೊತೆ ನಾವು ಅದೇವಪ್ಪ, ನಿನ್ನ ಸಾಲ ಆದ್ರೂ ನಾವು ನಮ್ಮ ಹಸಿರು ಟಾವೆಲನ್ನು ನಮ್ಮ ಜೋಳಿಗೆಯನ್ನಾಗಿ ಮಾಡಿಕೊಂಡು ನಿನ್ನ ಸಾಲವನ್ನು ತೀರಿಸ್ತೇವು, ನೀನು ಸಾಯಬೇಡಪ್ಪ ಅಂತ ಹೇಳ್ಕಿಸಿಂದ ಧೈರ್ಯ ತುಂಬಿದೆವು. CM ಅವರಿಗೆ ಸಾಕಷ್ಟು ಮನವಿ ಕೊಟ್ಟಿದ್ದೆವು, ನಿಮ್ಮ ಗಮನಕ್ಕೂ ಬಂದೈತಿ, ಆದರೂ ಅದು ಪರಿಹಾರ ಆಗ್ತಿಲ್ಲ. ನಾನು ಕೂಡ ಆ ಬ್ಯಾಂಕಿನಲ್ಲಿ ಸಾಲಗಾರನಿದ್ದೆ. ಇವತ್ತು ಕೂಡ ನನ್ನ ಮಗ ಅಲ್ಲಿ ಸಾಲಗಾರನಿದ್ದಾನೆ. ನಾನು ಅವತ್ತಿನ ದಿವಸದಲ್ಲಿ ಅವತ್ತು ಸನ್ಮಾನ್ಯ AC ಪಟ್ಟಣ ಅವರು ಚೇರ್ಮನ್ ಇದ್ದರು. ಅವ್ರಿಗೆ ನಾನು ನೇರವಾಗಿ ವಿನಂತಿಯನ್ನು ಮಾಡಿಕೊಂಡೆ. ಭಾಳಷ್ಟು ಒನ್ ಟೈಮ್ ಸೆಟಲ್ಮೆಂಟು ಭಾಳಷ್ಟು ಬ್ಯಾಂಕಿನವ್ರು ಮಾಡಿದ್ದಾರೆ, ನೀವು ಮಾಡಿ, ನಾನು ಬಡ್ಡಿ ಸಮೇತ ನಾನು ಸಂಪೂರ್ಣವಾಗಿ ನಾನು ಕೊಡ್ತೇನೆ, ನನಗೆ ಸ್ವಲ್ಪ ಶಕ್ತಿ ಇದೆ. ಯಾರು ತೊಂದರೆಯಲ್ಲಿದ್ದಾರೆ ಅದನ್ನು ಒನ್ ಟೈಮ್ ಸೆಟಲ್ಮೆಂಟ್ ಮಾಡುವಂತ ನಾನು 2-3 ಬಾರಿ ಎಲ್ಲ ಕೇಳಿದ್ರು ಕೂಡ ಅವರು ಆ ಒಂದು ನಿರ್ಣಯಕ್ಕೆ ಬರಲಿಲ್ಲ. ಇವತ್ತು ನಾನು ಏನಾದರೂ ಒಂದು ಸಂಸ್ಥೆ ಬಗ್ಗೆ ನಾನು ಏನಾದರೂ ಮಾಡಿದರೆ ವೈಯಕ್ತಿಕವಾಗಿ ಅವ್ರ ಮೇಲೆ ಏನೋ ದ್ವೇಷ ಇದೆ ಅನ್ನುವಂಥ ಭಾವನೆ ಬರ್ತಾ ಇದೆ. ಅದರಲ್ಲಿ ಅದು ನಾವು ಅಲ್ಲಿಂದ ಬೆಳೆದಿರ್ತಕ್ಕಂಥವ್ರು ಆ ಒಟ್ಟಾರೆ ಆ ಸಂಸ್ಥೆಯ ಚೇರ್ಮನ್ರು, ಡೈರೆಕ್ಟ್ರು ಎಲ್ಲ ಒಟ್ಟಿಗೆ ಬೆಳೆದಿದ್ದೇವೆ. ನೀವು ಏನು ವಿಚಾರ ಹೇಳ್ತಿದ್ರಿ ಆ ಒಂದು ಇನ್ನೂ ಕೂಡ ಅವರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಬಾಗಲಕೋಟೆ ಜಿಲ್ಲೆನೇ ಹೆಚ್ಚು ಕಡಿಮೆ ಮುಳುಗಡೆ ಆಗಿರ್ತಕ್ಕಂಥ ಪ್ರದೇಶ. ನಾವು ದೇಶದ ಸಲುವಾಗಿ ತ್ಯಾಗವನ್ನು ಮಾಡಿರ್ತಕ್ಕಂಥ ಜನ. ನಾವು ಇಷ್ಟು ದೊಡ್ಡ ಪ್ರಮಾಣದೊಳಗೆ ಜಮೀನುಗಳನ್ನು ರೈತರು ಕಳ್ಕೊಂಡ್ರು, ಬಾಗಲಕೋಟೆ ನಗರದಲ್ಲಿ ಉದ್ಯೋಗ ಕಳ್ಕೊಂಡ್ರು, ವ್ಯಾಪಾರ ವಹಿವಾಟುಗಳನ್ನು ಕಳ್ಕೊಂಡ್ರು. ಇದಕ್ಕೆ ಏನಾದರೂ ಕೇಂದ್ರ ಸರ್ಕಾರದಿಂದ ಇಲ್ಲಿ ಕಾರ್ಖಾನೆಗಳನ್ನು ತಂದ ಮರು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಏನಾದರೂ ಯೋಜನೆ ಇದೆಯಾ? ಮತ್ತು ಇಲ್ಲಿ ವ್ಯಾಪಾರಸ್ಥರ ಸಲುವಾಗಿ ವಿಶೇಷವಾಗಿ ಮಧ್ಯಾಹ್ನ 1 ಗಂಟೆ ಆದರೂ ಅವ್ರಿಗೆ ಬೋಣಿಗೆ ಆಗೋದಿಲ್ಲ. ಇಂಥ ಪರಿಸ್ಥಿತಿ ಮುಳುಗಡೆಯಿಂದ ನಿರ್ಮಾಣ ಆಗಿದೆ. ಅದಕ್ಕೆ ಕೇಂದ್ರ ಸರ್ಕಾರದಿಂದ ಏನಾದರೂ ವ್ಯವಸ್ಥೆಯನ್ನು ಮಾಡ್ಬೋದಾ ಅಂತೇಳಿ. ಇವತ್ತು ನಾವು ಯಾವುದಾದ್ರೂ ಕಾರ್ಖಾನೆ ಸ್ಥಾಪನೆ ಮಾಡಬೇಕಂತ ಹೇಳಿದರೆ ಅದಕ್ಕೆ ಮೂಲಭೂತ ಸೌಲಭ್ಯ ಆಗಿರ್ತಕ್ಕಂಥ ಜಮೀನು ಬೇಕಾಗ್ತದೆ. ಇವತ್ತು ವಿಮಾನ ನಿಲ್ದಾಣ ಆಗಬೇಕಂತ ತಾವು ಹೇಳಿದಿರಿ. ನಾವು ಶಿರೂರಲ್ಲಿ ಸ್ಥಳ ನೋಡಿದ್ದೀವಿ, ಅಲ್ಲಿ ನಮಗೆ ಸಿಕ್ಕಲಿಲ್ಲ. ನಮ್ಮ ಹಲಕುರ್ಕಿ ಭಾಗದಲ್ಲಿ ನಮಗೆ ಸಿಕ್ಕಲಿಲ್ಲ. ಆಮೇಲೆ ನಿಮಗೆ ಗೊತ್ತಿದ್ದಾಗೆ ಸೀಮಿಕೇರಿ ಪಕ್ಕದ ಗುಡ್ಡದಲ್ಲಿ ಅಲ್ಲಿ ಅದು ಸರಿ ಬರೋದಿಲ್ಲ ಅನ್ನೋ ನಾವು ಎಲ್ಲ ರೀತಿಯಿಂದಲೂ ಕೂಡ ಇವತ್ತು ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಇವತ್ತು ಉಸುಗು ನಮ್ಮ ಜಮೀನದಲ್ಲಿರ್ತಕ್ಕಂಥ ಉಸುಗು ತೆಗೆದಿರ್ತಕ್ಕಂಥದ್ದು ತಾವೆಲ್ಲ ನೋಡಿದ್ದೀವಿ. ಒಟ್ಟು ನಮ್ಮ ಕೃಷಿ ಹಿಡುವಳಿ ಅಂದರೆ ಆ ಜಮೀನಿನ ಆ ಕ್ಷೇತ್ರ ಕಡಿಮೆ ಆಗ್ತದೆ. ಆಮೇಲೆ ಜಮೀನಿಗೆ ಈಗ ಭಾಳಷ್ಟು ಬೆಲೆಯೂ ಕೂಡ ಬಂದಿದೆ. ಇವತ್ತು ಯಾವ ರೈತರೂ ಕೂಡ ನೀವು ಜಮೀನನ್ನು ಕೊಡಲಿಕ್ಕೆ ಮುಂದೆ ಬರೋದಿಲ್ಲ. ಹೀಗಾಗಿ ಸ್ವಲ್ಪ ತೊಂದರೆ ಆಗಿದೆ. ಇವತ್ತು ಸಣ್ಣ ಸಣ್ಣ ಕೈಗಾರಿಕೆ ಆಮೇಲೆ ತಾವು ಸಣ್ಣ ಸಣ್ಣ ಉದ್ಯೋಗವನ್ನು ಮಾಡುವವರಿಗೆ ನಾವು ಕೇಂದ್ರ ಸರ್ಕಾರದಿಂದ MSME ಇದ್ರೊಳಗೆ ಅವ್ರಿಗೆ ನಾವು ಅನುಕೂಲವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ.